ಐಶ್ವರ್ಯ ಗೌಡ ವಂಚನೆ ಕೇಸನ್ನ ಸಿಬಿಐಗೆ ನೀಡಬೇಕು ಅಂತ ಹೇಳಿ ಮಾಜಿ ಶಾಸಕರು ಆಗ್ರಹಿಸಿದ್ದಾರೆ. ನೂರಾರು ಕೋಟಿ ರೂಪಾಯಿ ವಂಚನೆಯ ವಿಚಾರ ಇದು. ಸಿಐಡಿ ಮೇಲೆ ನಮಗೆ ನಂಬಿಕೆ ಇಲ್ಲ, ಇದನ್ನ ಕೂಡಲೇ ಸಿಬಿಐಗೆ ನೀಡಬೇಕು, ಇಡಿ ಎಂಟ್ರಿ ಕೊಡಬೇಕು ಅಂತ ಹೇಳಿ ಮಾಜಿ ಜೆಡಿಎಸ್ನ ಶಾಸಕ ಅನ್ನದಾನಿ ಆಗ್ರಹಿಸಿದ್ದಾರೆ. ಮಂಡ್ಯದಲ್ಲಿ 100 ಕೋಟಿ ರೂಪಾಯಿ ಭ್ರಷ್ಟಾಚಾರದ ವಹಿವಾಟು ನಡೆದಿದೆ, ನಮಗೆ ಸಿಐಡಿ ಮೇಲೆ ಯಾವುದೇ ನಂಬಿಕೆ ಇಲ್ಲ, ಕೂಡಲೇ ಇಡಿ ಅಥವಾ ಸಿಬಿಐಗೆ ವಹಿಸಬೇಕು ಅಂತ ಮಂಡ್ಯದಲ್ಲಿ ಜೆಡಿಎಸ್ನ ಮಾಜಿ ಶಾಸಕ ಅನ್ನದಾನಿ ಅವರು ಆಗ್ರಹಿಸಿದ್ದಾರೆ. ಒಂದು ದೊಡ್ಡ ಹಗರಣ ಇದೆ ಇದನ್ನು ಇಡಿಗೆ ವಹಿಸಬೇಕು. ನೀವು ಕನಿಷ್ಠ 100 ಕೋಟಿ 50ರಿಂದ 100 ಕೋಟಿ ಹತ್ತತ್ರ ಭ್ರಷ್ಟಾಚಾರದ ಟ್ರಾನ್ಸಾಕ್ಷನ್ ಆಗಿದೆ. ಕಿರ್ಗಾವ್ಲಿಂದ, ಮಂಡ್ಯದಿಂದ, ಬೆಂಗಳೂರಿಂದ ಎಲ್ಲ ಸೇರಿ 100 ಕೋಟಿಯಷ್ಟು ಟ್ರಾನ್ಸಾಕ್ಷನ್ ಆಗಿದೆ. ಗೋಲ್ಡು, ಚೀಟಿ ವ್ಯವಹಾರ, ಇಂಟ್ರೆಸ್ಟ್ ಕೊಡೋದು, ಬಡ್ಡಿ ಕೊಡೋದು, ಡಬಲ್ ಮಾಡಿಕೊಡ್ತೀನಿ ಅಂತ ಹೇಳಿರೋದು ಎಲ್ಲ ಸೇರಿ ಹಣ ಭ್ರಷ್ಟಾಚಾರ 100 ಕೋಟಿಗೆ ತಲುಪಿದೆ. ಇದು ಸಿಐಡಿಗೆ ಇನ್ನೊಂದು ಕೊಟ್ಟರೆ ಸಿಒಡಿಗೆ ತನಿಖೆ ಆಗುತ್ತಾ ನ್ಯಾಯಯುತವಾಗಿ? ನಮಗೆ ನಂಬಿಕೆ ಇಲ್ಲ. ಇವತ್ತು ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಮತ್ತೆ ಎಚ್ಚರಿಸ್ತಾ ಇದ್ದೀವಿ, ಈ ಕೂಡಲೇ ಇದನ್ನು ಇಡಿಗೆ ಅಥವಾ ಸಿಬಿಐಗೆ ವಹಿಸಬೇಕು ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇನೆ. ಒಂದು ದೊಡ್ಡ ಹಗರಣ ಇದೆ ಇದನ್ನು ಇಡಿಗೆ ವಹಿಸಬೇಕು. ನೀವು ಕನಿಷ್ಠ ಐಶ್ವರ್ಯ ಗೌಡ ವಂಚನೆ ಕೇಸನ್ನ ಸಿಬಿಐಗೆ ನೀಡಬೇಕು ಅಂತ ಹೇಳಿ ಮಾಜಿ ಶಾಸಕರು ಆಗ್ರಹಿಸಿದ್ದಾರೆ. ನೂರಾರು ಕೋಟಿ ರೂಪಾಯಿ ವಂಚನೆಯ ವಿಚಾರ ಇದು. ಸಿಐಡಿ ಮೇಲೆ ನಮಗೆ ನಂಬಿಕೆ ಇಲ್ಲ, ಇದನ್ನ ಕೂಡಲೇ ಸಿಬಿಐಗೆ ನೀಡಬೇಕು, ಇಡಿ ಎಂಟ್ರಿ ಕೊಡಬೇಕು ಅಂತ ಹೇಳಿ ಮಾಜಿ ಜೆಡಿಎಸ್ನ ಶಾಸಕ ಅನ್ನದಾನಿ ಆಗ್ರಹಿಸಿದ್ದಾರೆ. ಮಂಡ್ಯದಲ್ಲಿ 100 ಕೋಟಿ ರೂಪಾಯಿ ಭ್ರಷ್ಟಾಚಾರದ ವಹಿವಾಟು ನಡೆದಿದೆ, ನಮಗೆ ಸಿಐಡಿ ಮೇಲೆ ಯಾವುದೇ ನಂಬಿಕೆ ಇಲ್ಲ, ಕೂಡಲೇ ಇಡಿ ಅಥವಾ ಸಿಬಿಐಗೆ ವಹಿಸಬೇಕು ಅಂತ ಮಂಡ್ಯದಲ್ಲಿ ಜೆಡಿಎಸ್ನ ಮಾಜಿ ಶಾಸಕ ಅನ್ನದಾನಿ ಅವರು ಆಗ್ರಹಿಸಿದ್ದಾರೆ. ಒಂದು ದೊಡ್ಡ ಹಗರಣ ಇದೆ ಇದನ್ನು ಇಡಿಗೆ ವಹಿಸಬೇಕು. ನೀವು ಕನಿಷ್ಠ 100 ಕೋಟಿ 50ರಿಂದ 100 ಕೋಟಿ ಹತ್ತತ್ರ ಭ್ರಷ್ಟಾಚಾರದ ಟ್ರಾನ್ಸಾಕ್ಷನ್ ಆಗಿದೆ. ಕಿರ್ಗಾವ್ಲಿಂದ, ಮಂಡ್ಯದಿಂದ, ಬೆಂಗಳೂರಿಂದ ಎಲ್ಲ ಸೇರಿ 100 ಕೋಟಿಯಷ್ಟು ಟ್ರಾನ್ಸಾಕ್ಷನ್ ಆಗಿದೆ. ಗೋಲ್ಡು, ಚೀಟಿ ವ್ಯವಹಾರ, ಇಂಟ್ರೆಸ್ಟ್ ಕೊಡೋದು, ಬಡ್ಡಿ ಕೊಡೋದು, ಡಬಲ್ ಮಾಡಿಕೊಡ್ತೀನಿ ಅಂತ ಹೇಳಿರೋದು ಎಲ್ಲ ಸೇರಿ ಹಣ ಭ್ರಷ್ಟಾಚಾರ 100 ಕೋಟಿಗೆ ತಲುಪಿದೆ. ಇದು ಸಿಐಡಿಗೆ ಇನ್ನೊಂದು ಕೊಟ್ಟರೆ ಸಿಒಡಿಗೆ ತನಿಖೆ ಆಗುತ್ತಾ ನ್ಯಾಯಯುತವಾಗಿ? ನಮಗೆ ನಂಬಿಕೆ ಇಲ್ಲ. ಇವತ್ತು ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಮತ್ತೆ ಎಚ್ಚರಿಸ್ತಾ ಇದ್ದೀವಿ, ಈ ಕೂಡಲೇ ಇದನ್ನು ಇಡಿಗೆ ಅಥವಾ ಸಿಬಿಐಗೆ ವಹಿಸಬೇಕು ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇನೆ. ಒಂದು ದೊಡ್ಡ ಹಗರಣ ಇದೆ ಇದನ್ನು ಇಡಿಗೆ ವಹಿಸಬೇಕು. ನೀವು ಕನಿಷ್ಠ ಐಶ್ವರ್ಯ ಗೌಡ ವಂಚನೆ ಕೇಸನ್ನ ಸಿಬಿಐಗೆ ನೀಡಬೇಕು ಅಂತ ಹೇಳಿ ಮಾಜಿ ಶಾಸಕರು ಆಗ್ರಹಿಸಿದ್ದಾರೆ. ನೂರಾರು ಕೋಟಿ ರೂಪಾಯಿ ವಂಚನೆಯ ವಿಚಾರ ಇದು. ಸಿಐಡಿ ಮೇಲೆ ನಮಗೆ ನಂಬಿಕೆ ಇಲ್ಲ, ಇದನ್ನ ಕೂಡಲೇ ಸಿಬಿಐಗೆ ನೀಡಬೇಕು, ಇಡಿ ಎಂಟ್ರಿ ಕೊಡಬೇಕು ಅಂತ ಹೇಳಿ ಮಾಜಿ ಜೆಡಿಎಸ್ನ ಶಾಸಕ ಅನ್ನದಾನಿ ಆಗ್ರಹಿಸಿದ್ದಾರೆ. ಮಂಡ್ಯದಲ್ಲಿ 100 ಕೋಟಿ ರೂಪಾಯಿ ಭ್ರಷ್ಟಾಚಾರದ ವಹಿವಾಟು ನಡೆದಿದೆ, ನಮಗೆ ಸಿಐಡಿ ಮೇಲೆ ಯಾವುದೇ ನಂಬಿಕೆ ಇಲ್ಲ, ಕೂಡಲೇ ಇಡಿ ಅಥವಾ ಸಿಬಿಐಗೆ ವಹಿಸಬೇಕು ಅಂತ ಮಂಡ್ಯದಲ್ಲಿ ಜೆಡಿಎಸ್ನ ಮಾಜಿ ಶಾಸಕ ಅನ್ನದಾನಿ ಅವರು ಆಗ್ರಹಿಸಿದ್ದಾರೆ. ಒಂದು ದೊಡ್ಡ ಹಗರಣ ಇದೆ ಇದನ್ನು ಇಡಿಗೆ ವಹಿಸಬೇಕು. ನೀವು ಕನಿಷ್ಠ 100 ಕೋಟಿ 50ರಿಂದ 100 ಕೋಟಿ ಹತ್ತತ್ರ ಭ್ರಷ್ಟಾಚಾರದ ಟ್ರಾನ್ಸಾಕ್ಷನ್ ಆಗಿದೆ. ಕಿರ್ಗಾವ್ಲಿಂದ, ಮಂಡ್ಯದಿಂದ, ಬೆಂಗಳೂರಿಂದ ಎಲ್ಲ ಸೇರಿ 100 ಕೋಟಿಯಷ್ಟು ಟ್ರಾನ್ಸಾಕ್ಷನ್ ಆಗಿದೆ. ಗೋಲ್ಡು, ಚೀಟಿ ವ್ಯವಹಾರ, ಇಂಟ್ರೆಸ್ಟ್ ಕೊಡೋದು, ಬಡ್ಡಿ ಕೊಡೋದು, ಡಬಲ್ ಮಾಡಿಕೊಡ್ತೀನಿ ಅಂತ ಹೇಳಿರೋದು ಎಲ್ಲ ಸೇರಿ ಹಣ ಭ್ರಷ್ಟಾಚಾರ 100 ಕೋಟಿಗೆ ತಲುಪಿದೆ. ಇದು ಸಿಐಡಿಗೆ ಇನ್ನೊಂದು ಕೊಟ್ಟರೆ ಸಿಒಡಿಗೆ ತನಿಖೆ ಆಗುತ್ತಾ ನ್ಯಾಯಯುತವಾಗಿ? ನಮಗೆ ನಂಬಿಕೆ ಇಲ್ಲ. ಇವತ್ತು ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಮತ್ತೆ ಎಚ್ಚರಿಸ್ತಾ ಇದ್ದೀವಿ, ಈ ಕೂಡಲೇ ಇದನ್ನು ಇಡಿಗೆ ಅಥವಾ ಸಿಬಿಐಗೆ ವಹಿಸಬೇಕು ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇನೆ. ಒಂದು ದೊಡ್ಡ ಹಗರಣ ಇದೆ
ಇದನ್ನು ಈಡಿಗೆ ವಹಿಸಬೇಕು. ನೀವು ಕನಿಷ್ಠ ಐಶ್ವರ್ಯ ಗೌಡ ವಂಚನೆ ಕೇಸನ್ನ ಸಿಬಿಐಗೆ ನೀಡಬೇಕು ಅಂತ ಹೇಳಿ ಮಾಜಿ ಶಾಸಕರು ಆಗ್ರಹಿಸಿದ್ದಾರೆ. ನೂರಾರು ಕೋಟಿ ರೂಪಾಯಿ ವಂಚನೆಯ ವಿಚಾರ ಇದು. ಸಿಐಡಿ ಮೇಲೆ ನಮಗೆ ನಂಬಿಕೆ ಇಲ್ಲ, ಇದನ್ನ ಕೂಡಲೇ ಸಿಬಿಐಗೆ ನೀಡಬೇಕು, ಇಡಿ ಎಂಟ್ರಿ ಕೊಡಬೇಕು ಅಂತ ಹೇಳಿ ಮಾಜಿ ಜೆಡಿಎಸ್ನ ಶಾಸಕ ಅನ್ನದಾನಿ ಆಗ್ರಹಿಸಿದ್ದಾರೆ. ಮಂಡ್ಯದಲ್ಲಿ 100 ಕೋಟಿ ರೂಪಾಯಿ ಭ್ರಷ್ಟಾಚಾರದ ವಹಿವಾಟು ನಡೆದಿದೆ, ನಮಗೆ ಸಿಐಡಿ ಮೇಲೆ ಯಾವುದೇ ನಂಬಿಕೆ ಇಲ್ಲ, ಕೂಡಲೇ ಇಡಿ ಅಥವಾ ಸಿಬಿಐಗೆ ವಹಿಸಬೇಕು ಅಂತ ಮಂಡ್ಯದಲ್ಲಿ ಜೆಡಿಎಸ್ನ ಮಾಜಿ ಶಾಸಕ ಅನ್ನದಾನಿ ಅವರು ಆಗ್ರಹಿಸಿದ್ದಾರೆ. ಒಂದು ದೊಡ್ಡ ಹಗರಣ ಇದೆ ಇದು. ಇದನ್ನು ಈಡಿಗೆ ವಹಿಸಬೇಕು. ನೀವು ಕನಿಷ್ಠ 100 ಕೋಟಿ, 50ರಿಂದ 100 ಕೋಟಿ ಹತ್ತತ್ರ ಭ್ರಷ್ಟಾಚಾರದ ಟ್ರಾನ್ಸಾಕ್ಷನ್ ಆಗಿದೆ. ಕಿರ್ಗಾವ್ಲಿಂದ, ಮಂಡ್ಯದಿಂದ, ಬೆಂಗಳೂರಿಂದ ಎಲ್ಲ ಸೇರಿ 100 ಕೋಟಿಯಷ್ಟು ಟ್ರಾನ್ಸಾಕ್ಷನ್ ಆಗಿದೆ. ಗೋಲ್ಡು, ಚೀಟಿ ವ್ಯವಹಾರ, ಇಂಟ್ರೆಸ್ಟ್ ಕೊಡೋದು, ಬಡ್ಡಿ ಕೊಡೋದು, ಡಬಲ್ ಮಾಡಿಕೊಡ್ತೀನಿ ಅಂತ ಹೇಳಿರೋದು ಎಲ್ಲ ಸೇರಿ ಹಣ ಭ್ರಷ್ಟಾಚಾರ 100 ಕೋಟಿಗೆ ತಲುಪಿದೆ. ಇದು ಸಿ ಐ ಡಿಗೆ ಇನ್ನೊಂದು ಕೊಟ್ಟರೆ ಸಿ ಒ ಡಿಗೆ ತನಿಖೆ ಆಗುತ್ತಾ ನ್ಯಾಯಯುತವಾಗಿ? ನಮಗೆ ನಂಬಿಕೆ ಇಲ್ಲ. ಇವತ್ತು ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಮತ್ತೆ ಎಚ್ಚರಿಸ್ತಾ ಇದ್ದೀವಿ, ಈ ಕೂಡಲೇ ಇದನ್ನು ಇಡಿಗೆ ಅಥವಾ ಸಿ ಬಿ ಐಗೆ ವಹಿಸಬೇಕು ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇನೆ. ಒಂದು ದೊಡ್ಡ ಹಗರಣ ಇದೆ ಇದು. ಇದನ್ನು ಇಡಿಗೆ ವಹಿಸಬೇಕು. ನೀವು ಕನಿಷ್ಠ ಐಶ್ವರ್ಯ ಗೌಡ ವಂಚನೆ ಕೇಸನ್ನ ಸಿಬಿಐಗೆ ನೀಡಬೇಕು ಅಂತ ಹೇಳಿ ಮಾಜಿ ಶಾಸಕರು ಆಗ್ರಹಿಸಿದ್ದಾರೆ. ನೂರಾರು ಕೋಟಿ ರೂಪಾಯಿ ವಂಚನೆಯ ವಿಚಾರ ಇದು. ಸಿಐಡಿ ಮೇಲೆ ನಮಗೆ ನಂಬಿಕೆ ಇಲ್ಲ, ಇದನ್ನ ಕೂಡಲೇ ಸಿಬಿಐಗೆ ನೀಡಬೇಕು, ಇಡಿ ಎಂಟ್ರಿ ಕೊಡಬೇಕು ಅಂತ ಹೇಳಿ ಮಾಜಿ ಜೆಡಿಎಸ್ನ ಶಾಸಕ ಅನ್ನದಾನಿ ಆಗ್ರಹಿಸಿದ್ದಾರೆ. ಮಂಡ್ಯದಲ್ಲಿ 100 ಕೋಟಿ ರೂಪಾಯಿ ಭ್ರಷ್ಟಾಚಾರದ ವಹಿವಾಟು ನಡೆದಿದೆ, ನಮಗೆ ಸಿಐಡಿ ಮೇಲೆ ಯಾವುದೇ ನಂಬಿಕೆ ಇಲ್ಲ, ಕೂಡಲೇ ಇಡಿ ಅಥವಾ ಸಿಬಿಐಗೆ ವಹಿಸಬೇಕು ಅಂತ ಮಂಡ್ಯದಲ್ಲಿ ಜೆಡಿಎಸ್ನ ಮಾಜಿ ಶಾಸಕ ಅನ್ನದಾನಿ ಅವರು ಆಗ್ರಹಿಸಿದ್ದಾರೆ. ಒಂದು ದೊಡ್ಡ ಹಗರಣ ಇದೆ ಇದು. ಇದನ್ನು ಇಡಿಗೆ ವಹಿಸಬೇಕು. ನೀವು ಕನಿಷ್ಠ 100 ಕೋಟಿ, 50ರಿಂದ 100 ಕೋಟಿ ಹತ್ತತ್ರ ಭ್ರಷ್ಟಾಚಾರದ ಟ್ರಾನ್ಸಾಕ್ಷನ್ ಆಗಿದೆ. ಕಿರ್ಗಾವ್ಲಿಂದ, ಮಂಡ್ಯದಿಂದ, ಬೆಂಗಳೂರಿಂದ ಎಲ್ಲ ಸೇರಿ 100 ಕೋಟಿಯಷ್ಟು ಟ್ರಾನ್ಸಾಕ್ಷನ್ ಆಗಿದೆ. ಗೋಲ್ಡು, ಚೀಟಿ ವ್ಯವಹಾರ, ಇಂಟ್ರೆಸ್ಟ್ ಕೊಡೋದು, ಬಡ್ಡಿ ಕೊಡೋದು, ಡಬಲ್ ಮಾಡಿಕೊಡ್ತೀನಿ ಅಂತ ಹೇಳಿರೋದು ಎಲ್ಲ ಸೇರಿ ಹಣ ಭ್ರಷ್ಟಾಚಾರ 100 ಕೋಟಿಗೆ ತಲುಪಿದೆ. ಇದು ಸಿ ಐ ಡಿಗೆ ಇನ್ನೊಂದು ಕೊಟ್ಟರೆ ಸಿ ಒ ಡಿಗೆ ತನಿಖೆ ಆಗುತ್ತಾ ನ್ಯಾಯಯುತವಾಗಿ? ನಮಗೆ ನಂಬಿಕೆ ಇಲ್ಲ. ಇವತ್ತು ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಮತ್ತೆ ಎಚ್ಚರಿಸ್ತಾ ಇದ್ದೀವಿ, ಈ ಕೂಡಲೇ ಇದನ್ನು ಇಡಿಗೆ ಅಥವಾ ಸಿ ಬಿ ಐಗೆ ವಹಿಸಬೇಕು ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇನೆ. ಒಂದು ದೊಡ್ಡ ಹಗರಣ ಇದೆ ಇದು. ಇದನ್ನು ಇಡಿಗೆ ವಹಿಸಬೇಕು. ನೀವು ಕನಿಷ್ಠ ಐಶ್ವರ್ಯ ಗೌಡ ವಂಚನೆ ಕೇಸನ್ನ ಸಿಬಿಐಗೆ ನೀಡಬೇಕು ಅಂತ ಹೇಳಿ ಮಾಜಿ ಶಾಸಕರು ಆಗ್ರಹಿಸಿದ್ದಾರೆ. ನೂರಾರು ಕೋಟಿ ರೂಪಾಯಿ ವಂಚನೆಯ ವಿಚಾರ ಇದು. ಸಿಐಡಿ ಮೇಲೆ ನಮಗೆ ನಂಬಿಕೆ ಇಲ್ಲ, ಇದನ್ನ ಕೂಡಲೇ ಸಿಬಿಐಗೆ ನೀಡಬೇಕು, ಇಡಿ ಎಂಟ್ರಿ ಕೊಡಬೇಕು ಅಂತ ಹೇಳಿ ಮಾಜಿ ಜೆಡಿಎಸ್ನ ಶಾಸಕ ಅನ್ನದಾನಿ ಆಗ್ರಹಿಸಿದ್ದಾರೆ. ಮಂಡ್ಯದಲ್ಲಿ 100 ಕೋಟಿ ರೂಪಾಯಿ ಭ್ರಷ್ಟಾಚಾರದ ವಹಿವಾಟು ನಡೆದಿದೆ, ನಮಗೆ ಸಿಐಡಿ ಮೇಲೆ ಯಾವುದೇ ನಂಬಿಕೆ ಇಲ್ಲ, ಕೂಡಲೇ ಇಡಿ ಅಥವಾ ಸಿಬಿಐಗೆ ವಹಿಸಬೇಕು ಅಂತ ಮಂಡ್ಯದಲ್ಲಿ ಜೆಡಿಎಸ್ನ ಮಾಜಿ ಶಾಸಕ ಅನ್ನದಾನಿ ಅವರು ಆಗ್ರಹಿಸಿದ್ದಾರೆ. ಒಂದು ದೊಡ್ಡ ಹಗರಣ ಇದೆ ಇದು. ಇದನ್ನು ಇಡಿಗೆ ವಹಿಸಬೇಕು. ನೀವು ಕನಿಷ್ಠ 100 ಕೋಟಿ, 50ರಿಂದ 100 ಕೋಟಿ ಹತ್ತತ್ರ ಭ್ರಷ್ಟಾಚಾರದ ಟ್ರಾನ್ಸಾಕ್ಷನ್ ಆಗಿದೆ. ಕಿರ್ಗಾವ್ಲಿಂದ, ಮಂಡ್ಯದಿಂದ, ಬೆಂಗಳೂರಿಂದ ಎಲ್ಲ ಸೇರಿ 100 ಕೋಟಿಯಷ್ಟು ಟ್ರಾನ್ಸಾಕ್ಷನ್ ಆಗಿದೆ. ಗೋಲ್ಡು, ಚೀಟಿ ವ್ಯವಹಾರ, ಇಂಟ್ರೆಸ್ಟ್ ಕೊಡೋದು, ಬಡ್ಡಿ ಕೊಡೋದು, ಡಬಲ್ ಮಾಡಿಕೊಡ್ತೀನಿ ಅಂತ ಹೇಳಿರೋದು ಎಲ್ಲ ಸೇರಿ ಹಣ ಭ್ರಷ್ಟಾಚಾರ 100 ಕೋಟಿಗೆ ತಲುಪಿದೆ. ಇದು ಸಿ ಐ ಡಿಗೆ ಇನ್ನೊಂದು ಕೊಟ್ಟರೆ ಸಿ ಒ ಡಿಗೆ ತನಿಖೆ ಆಗುತ್ತಾ ನ್ಯಾಯಯುತವಾಗಿ? ನಮಗೆ ನಂಬಿಕೆ ಇಲ್ಲ. ಇವತ್ತು ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಮತ್ತೆ ಎಚ್ಚರಿಸ್ತಾ ಇದ್ದೀವಿ, ಈ ಕೂಡಲೇ ಇದನ್ನು
ಇಡಿಗೆ ಅಥವಾ CBIಗೆ ವಹಿಸಬೇಕು ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇನೆ. ಒಂದು ದೊಡ್ಡ ಹಗರಣ ಇದೆ ಇದು. ಇದನ್ನು ಇಡಿಗೆ ವಹಿಸಬೇಕು ನೀವು. ಕನಿಷ್ಠ